ಇಂಟ್ರೊಡ್ಯೂಸಿಂಗ್ ನವೀನ್ ಸಜ್ಜು ಅಂತ ಇತ್ತು. ಆ್ಯಕ್ಚುಲಿ ನನಗೂ ಶಾಕ್ ಆಗಿದೆ ಇಂಟ್ರೊಡ್ಯೂಸಿಂಗ್ ಅಂತ ಹಾಕಿದ್ದಾರೆ ಅಂತ. ಯಾಕಂದರೆ ಇಂಡಸ್ಟ್ರಿ ಹೊಸಬ್ರಲ್ಲ, ನಾನೇ ಒಂದು ಹೆಚ್ಚು ಕಮ್ಮಿ ಒಂದು ಡೆಕೆಡಿಂದ ನೋಡ್ಕೊಂಡು ಬಂದಿದ್ದೀವಿ. ಸಡನ್ನಾಗಿ ಇಂಟ್ರೊಡ್ಯೂಸಿಂಗ್ ಅಂತ ಬಂದಾಗ ಈಗ ಹೊಸದಾಗಿ ಬರ್ತಾವ್ರ ನನಗೆ ಆ್ಯಕ್ಟಿಂಗಿಗೆ. ಎಲ್ಲೂ ನನಗೆ ಸ್ಕ್ರೀನಲ್ಲಿ ಇಂಟ್ರೊಡ್ಯೂಸಿಂಗ್ ನವೀನ ಅಂತ ಬಂದಾಗಲೂ ನನಗೆ ನಂಬಕ್ಕಾಗಲಿಲ್ಲ. ಯಾಕೆ ಹಳಬ್ರು ಅಂತ. ಆ್ಯಕ್ಟಿಂಗಲ್ಲೂ ಕೂಡ ಹಂಗೆ ಅನಿಸ್ತು, ಹೊಸಬ್ರು ಥರ ಎಲ್ಲೂ ಕಾಣಿಸ್ತಿಲ್ಲ. ಒಂದು ಅದ್ಭುತವಾದ ಚಿತ್ರ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಸಾಂಗ್ಸ್ಗಳು, ರೀ ರೆಕಾರ್ಡಿಂಗು, ಸಜ್ಜುದು ವಾಯ್ಸಲ್ಲಿ ಅದು ಎಂಟರ್ಟೈನಿಂಗ್ ಆಗಿರೋ ಸಾಂಗ್ ಆಗ್ಬೋದು ಅಥವಾ ಎಮೋಷನ್ ಸಾಂಗ್ ಆಗ್ಬೋದು, ಭಾಳ ಅಂದರೆ ಭಾಳ ಎಮೋಷನಲ್ ಆಗಿ ಭಾಳ ಮಜವಾಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಹಳ್ಳಿ ಸಬ್ಜೆಕ್ಟ್ಗಳು ಭಾಳ ಅಂದರೆ ಭಾಳ ಅಪರೂಪ ನಮ್ಮಲ್ಲಿ ಬರೋದು. ಸೊ ಅದನ್ನು ಇಟ್ಕೊಂಡು ನಮ್ಮ ಹಳ್ಳಿಯಲ್ಲಿ ನಡೆಯುವಂಥ ವಿಷಯಗಳು, ಅಲ್ಲಿ ನಡೆಯುವಂಥ ತುಂಟಾಟಗಳನ್ನ ಇಟ್ಕೊಂಡು ಒಂದು ಲವ್ ಸ್ಟೋರಿ ಪ್ಲಸ್ ಹುಡುಗರ ಜೊತೆ ಇರೋಂಥದ್ದು ಕ್ಯಾರೆಕ್ಟರ್ಗಳು, ಒಂದು ಹೊಸ ಕ್ಯಾರೆಕ್ಟರ್ಗಳು. ನಿಂಗಣ್ಣ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅಂದರೆ ಅವ್ರ ಮುಖಾಂತರ ಒಂದು ಕ್ಲೈಮ್ಯಾಕ್ಸಲ್ಲಿ ಹೇಳ್ಸೋಂಥ ವಿಷಯಗಳಾಗ್ಬೋದು, ಅಂದರೆ ಲೈಫ್ನ ಹೇಗೆ ನೋಡಬೇಕು ಅನ್ನೋದು. ಸೊ ಈ ಚಿಕ್ಕ ವಿಷಯಗಳು ತುಂಬ ಅಂದರೆ ತುಂಬ ಮಜಾ ಕೊಡುತ್ತೆ. ಆ್ಯಂಡ್ ತುಂಬ ರಿಲೇಟಬಲ್ ಆಗಿದೆ ವಿಷಯ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ಒಂದು 6 ಹೊಡೆದಿದ್ದಾರೆ, ಒಳ್ಳೆಯದಾಗಲಿ. ನಾನು ತುಂಬ ಎಂಜಾಯ್ ಮಾಡಿದೆ. ಒಂದು ಅದ್ಭುತವಾದ ಚಿತ್ರ. ಅಂದರೆ ಈ ಸಿನಿಮಾ ನೀವು ಮನೇಲಿ ಕೂತ್ಕೊಂಡು ನೋಡೋಂಥ ಚಿತ್ರ ಅಲ್ಲ, ಇದು ಬಂದು ಥಿಯೇಟ್ರಲ್ಲಿ ಜನಗಳ ಮಧ್ಯೆ ನೋಡೋಂಥ ಒಂದು ಎಂಟರ್ಟೈನ್ಮೆಂಟ್. ಯಾಕಂದರೆ ನಾನು ಥಿಯೇಟ್ರಲ್ಲಿ ನೋಡ್ತಾ ಇದ್ದೆ, ಜನ ನಗ್ತಾ ಇದ್ದಿದ್ದು, ಅದನ್ನು ಎಂಜಾಯ್ ಮಾಡ್ತಿದ್ದೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಆ ಎಂಟರ್ಟೈನ್ಮೆಂಟ್ನ ತೊಗೊಂಡೋಗಿ ಆ್ಯಂಡ್ ಈ ಥರ ಹೊಸ ಪ್ರಯತ್ನಗಳನ್ನ ಸಪೋರ್ಟ್ ಮಾಡಿ. ಆವಾಗಲೇ ಒಂದು ಹೊಸ ಪ್ರತಿಭೆಗಳು ಬರೋದು. ಆ್ಯಂಡ್ ಇವರಂತೂ ಹೊಸಬರಲ್ಲ, ಬಟ್ ಸ್ಟಿಲ್ ಹೊಸಬನೇ, ಆಕ್ಟಿಂಗ್ಗೆ ಹೊಸಬನೇ. ಆಲ್ ದ ಬೆಸ್ಟ್, ಈ ತಂಡಕ್ಕೆ ಆಲ್ ದ ಬೆಸ್ಟ್. ಒಳ್ಳೆ ಚಿತ್ರ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ನನ್ನ ಬ್ರದರ್ ನಮ್ಮ ಕನ್ನಡ ಮ್ಯೂಸಿಕಲ್ಲಿ ಏನಂತ ಹೇಳ್ಬೋದು, ಒನ್ ಆಫ್ ದ ಬೆಸ್ಟ್ ಸಿಂಗರ್ಸ್ ನಾನು ನೋಡಿರೋದ್ರಲ್ಲಿ ನವೀನ್ ಸಜ್ಜು ಅವ್ರು ಆ್ಯಕ್ಟ್ ಮಾಡಿರೋಂಥ ಲೋ ನವೀನ ಚಿತ್ರ ನೋಡೋದು. ಟೈಟಲ್ಲೇ ಸಖತ್ ಕ್ಯಾಚ್ ಆಗಿದೆ. ಆ್ಯಂಡ್ ಜೆನ್ಯನ್ಲಿ ಹೇಳ್ತೀನಿ, ಒಬ್ಬ ಒಳ್ಳೆ ಸಿಂಗರ್ನ ನೋಡಿದ್ದೆ, ಬಟ್ ಇವತ್ತು ಒಬ್ಬ ಒಳ್ಳೆ ಆ್ಯಕ್ಟರ್ನ ನೋಡಿದೆ ತೆರೆ ಮೇಲೆ. ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾದಂಥ ಪ್ರತಿಭೆ ನಮ್ಮ ನವೀನ್ ಬ್ರೋ. ಹಾಗೆ ಹೀರೋಯಿನ್ ಅವರು ಮತ್ತು ಎಂಟೈರ್ ಕ್ಯಾಸ್ಟ್ ಯಾರು ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ 4 ಜನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಭಾರಿ ಕ್ವಾಟ್ಲೆ ಕೊಟ್ಟರು ಇಡೀ ಸಿನಿಮಾ. ನಮ್ಮ ಕಾಲೇಜ್ ಡೇಸ್ ಎಲ್ಲ ನಾಪ್ಕ ಬಂದ್ಬಿಡ್ತು, ನಾವು ಹೆಂಗೆ ಆಟ ಆಡಿಸ್ತಾ ಇದ್ವಿ ಫೋನ್ಗಳು ಮಾಡಿ ಅಂತ. ನಿಜವಾಗ್ಲೂ ಹೇಳ್ತೀನಿ, ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಯಾರಿಗೂ ಎಲ್ಲೂ ಮುಜುಗರ ಆಗಲ್ಲ. ಕನ್ನಡ ಚಿತ್ರಗಳನ್ನ ನೋಡಿ, ಇಂಥ ಸಿನಿಮಾಗಳು ಗೆದ್ದರೆ ಇನ್ನೂ 10 ಅಟೆಂಪ್ಟ್ಗಳು ಮಾಡ್ತಾರೆ. ಇಡೀ ತಂಡಕ್ಕೆ, ನವೀನ್ಗೆ ಹಾಗೂ ಎಂಟೈರ್ ತಂಡಕ್ಕೆ ಒಳ್ಳೇದಾಗಲಿ ಬ್ರೋ. ಗಾಯಕ ಆಗಿ ಗೆದ್ದಾಯ್ತು, ಇವಾಗ ಆಕ್ಟರ್ ಆಗಿ ಗೆದ್ದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಅಲ್ಲಿಂದ ನಮ್ಮ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇದೇ ನೋಡಿ ಬ್ಯೂಟಿ ಅಂತ ಹೇಳೋದು. ಅಲ್ಲೆಲ್ಲೋ ಬೇರೆ ಊರಲ್ಲಿ ಇದ್ಕೊಂಡು ಕನ್ನಡಕ್ಕೆ ಸಪೋರ್ಟ್ ಮಾಡಿದ್ದಾರೆ. ದಯವಿಟ್ಟು ಈ ಚಿತ್ರ ನೋಡಿ ಗೆಲ್ಸಿ. ಹೋಲಾಟ ಹೇಳಿ ಹೇಳ್ತೀನಿ, ಲೋ ನವೀನ ಸೂಪರ್ ಸಿನಿಮಾ. ಆಲ್ ದ ಬೆಸ್ಟ್. ಲೋ ನವೀನ ಸಿನಿಮಾ ತುಂಬ ಅಂದರೆ ತುಂಬ ಮಜಾ ಕೊಟ್ಟಿದೆ. ನಕ್ಕು ಸಾಕಾಗೋಯ್ತು. ಬೇಸಿಕಲಿ ನವೀನ್ ಸಜ್ಜು ಸರ್ ತುಂಬ ಒಳ್ಳೆ ಸಿಂಗರು. ನಾನು ಅವ್ರ ಫ್ಯಾನ್. ಅವ್ರ ಲೂಸಿಯಾ ಸಿನಿಮಾ ಸಾಂಗ್ಸ್ನ ಈಗಲೂ ಕೇಳ್ತಾ ಇರ್ತೀನಿ, ಅಷ್ಟು ಹುಚ್ಚು ನನಗೆ ಅವ್ರ ಸಾಂಗು. ಬಟ್ ಇವತ್ತು ಅವ್ರು ಎಷ್ಟು ಒಳ್ಳೆ ಆ್ಯಕ್ಟ್ರ್ ಅನ್ನೋದು ಈ ಸಿನಿಮಾ ಪ್ರೂವ್ ಮಾಡಿದೆ. ಸಕ್ಕತ್ತಾಗಿ ಮಾಡಿದ್ದಾರೆ ಸರ್, ಅದ್ಭುತ. ಅಂದರೆ ಇವರು ಆ್ಯಕ್ಟ್ ಮಾಡಿಲ್ಲ, ಪರ್ಫಾರ್ಮ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ಗೆ ಇಳಿದ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಳ್ಳೆ ಆ್ಯಕ್ಟಿಂಗು, ಅಂದರೆ ಇವ್ರದ್ದು ಅಷ್ಟೇ, ಹೀರೋಯಿನ್ದು ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಡೈರೆಕ್ಷನ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂದು ಒಳ್ಳೆ ಸಿನಿಮಾ. ಕಂಪ್ಲೀಟ್ ಅಂದರೆ ಈ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಒಳ್ಳೆ ಮಜಾ ಕೊಟ್ಟಿದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಕ್ಕು ಸಾಕಾಗೋಯ್ತು. ಸಿಕ್ಕಾಪಟ್ಟೆ ಸಕಲಾಗಿದೆ. ಸೊ ದಯವಿಟ್ಟು ಯಾರೂ ಲೋ ನವೀನ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಪಕ್ಕಾ ಮಜಾ ಮಾಡ್ತೀರಾ 100%. ಸೂಪರ್ ಹಿಟ್ ಆಗಿರೋಂಥ ಸಿನಿಮಾ. ಈ ಸಿನಿಮಾ ನಾನು ಇವತ್ತು ನೋಡದೇ ಇದ್ದಿದ್ರೆ ಬಹುಶಃ ಏನೋ ಒಂದು ದುಡ್ಡನ್ನ ಕಳ್ಕೊತಾ ಇದ್ದೆ ಅಂತ ಅನ್ಸುತ್ತೆ. ಯಾಕೆಂದರೆ ನಾವೇ ಎಷ್ಟೊಂದು ಪ್ರಯೋಗಗಳನ್ನ ಮಾಡ್ತಿರ್ತೀವಿ, ಶಾರ್ಟ್ ಮೂವಿ ಮೂಲಕ ಆಗಿರ್ಬೋದು, ರೀಲ್ಸ್ ಮೂಲಕ ಆಗಿರ್ಬೋದು. ಆದರೆ ಅಮೇರಿಕಾದಲ್ಲಿದ್ದು ಇಲ್ಲಿಗೆ ಬಂದು ಇಲ್ಲಿನ ಕಲಾವಿದರು ಪ್ರತಿಭೆಯನ್ನು ನೋಡಿ ಇಲ್ಲಿ ಬಂದು ಒಂದು ಸಿಂಪಲ್ ಕತೆನ ತೊಗೊಂಡು, ಯಾಕೆಂದರೆ ನಾವು ಒಂದು ಕತೆ ಮಾಡ್ಬೇಕಂದ್ರೆ ಏನೇನೋ ಯೋಚನೆ ಮಾಡ್ತಿರ್ತೀವಿ, ತುಂಬ ಮೇಲ್ ಯೋಚನೆ ಮಾಡ್ತಿರ್ತೀವಿ. ಬಟ್ ಇಲ್ಲೇ ಇರುತ್ತೆ ಒಂದು ಸಣ್ಣ ಲೈನು, ನಾವು ಅದನ್ನು ಗಮನಿಸೇ ಇರಲ್ಲ. ಸೊ ಆ ಥರ ಒಂದು ಸ್ಟೋರಿನ ತೊಗೊಂಡು ಮಾಡಿರುವಂಥ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಬ್ಯೂಟಿಫುಲ್, ವಂಡರ್ಫುಲ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟಿ ಟು ಮೈ ಅಣ್ಣಯ್ಯ. ಸಚ್ ಅ ಸ್ವೀಟ್ ಹಾರ್ಟ್. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಮೇಡಮ್ದು, ನವೀನ ನಿನ್ನ ಇನ್ನೋಸೆನ್ಸ್ನ ನೋಡಿದ್ರೆ ಯಾರಿಗೆ ಬೇಕಾದರೂ ಲವ್ ಆಗುತ್ತೆ ಕಣೋ, ಯಾರಿಗೆ ಬೇಕಾದರೂ ಇಷ್ಟ ಆಗುತ್ತೆ. ಸೊ ಈ ಸಿನಿಮಾ ನೋಡಿದ್ರೆ ಯಾರಿಗೆ ಬೇಕಾದರೂ ಲವ್ ಆಗುತ್ತೆ, ಯಾರಿಗೆ ಬೇಕಾದರೂ ಇಷ್ಟ ಆಗುತ್ತೆ. ಇಲ್ಲಿ ನಾವು ನಮ್ಮದೇ ಯೋಚನೆಯಲ್ಲಿ ಇದ್ದೀವಿ. ಸಮನ್ ಕೇಮ್, ಹಿ ಈಸ್ ಆಸ್ಕಿಂಗ್ ವೇರ್ ಇಸ್ ಬಾಸುಮತಿ. ಸೊ ನಾವು ಸಿನಿಮಾ ಬಗ್ಗೆ ಯೋಚನೆ ಮಾಡ್ತೀವಿ, ಯಾವ್ಯಾವ ಆ್ಯಕ್ಟರ್ಸ್ ಇದ್ದಾರೆ ಅಂತ ನೋಡ್ತೀವಿ. ಅವ್ರು ಬಾಸುಮತಿ ಬಂದಿಲ್ವಾ ಅಂತ ಈಸ್ ಆಸ್ಕಿಂಗ್.
ಸೊ ಅಷ್ಟು ಕನೆಕ್ಟ್ ಆಗಿದ್ದೀವಿ. ಇದಕ್ಕಿಂತ ಒಳ್ಳೆ ಸಿನಿಮಾ ಕೊರೋನಾ ಆದಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದೇ ಇಲ್ಲ, ನಾನೇ ಗ್ಯಾರಂಟಿ ಕೊಡ್ತೀನಿ. ಇದಕ್ಕಿಂತ ಕಾಮಿಡಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ನೀವು ಕೊರೋನಾ ಆದ್ಮೇಲೆ ತೋರಿಸ್ಬಿಡಿ, ನಾನೇ ಹೇಳ್ತೀನಿ. ಅದು 100% ಚಾಲೆಂಜ್. ಎಂಥವ್ನಿಗಾದ್ರೂ 1 ಲಕ್ಷ ಕೊಡ್ತೀನಿ, ನೀವು ನಗಬೇಡಿ ಅಂತ ಹೇಳಿದ್ರು ನಗೋ ಅಂತ ಸಿನಿಮಾ. ಪ್ಲೀಸ್ ನೋಡಿ. ಇದು ಕೆಲವೊಂದು ಮೂವೀಸು ಟಿವಿಲಿ ಬೇಕಾದ್ರೂ ನೋಡಿ ಅಂತ ನಾನೇ ಎಷ್ಟೋ ಸತಿ ಹೇಳಿದ್ದೀನಿ. ಬಟ್ ಈ ಟಿವಿಗೆ ಅಂತ ಮಾಡಿರ್ಬೋದು, ಬಟ್ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡೋ, ಥಿಯೇಟ್ರಿಗೆ ಅಂತ ಮಾಡಿರೋಂಥ ಡಿಸೈನ್ ಇದೆ ಗೊತ್ತಾ, ಆ ಡಿಸೈನ್ ಸೂಪರ್. ಥಿಯೇಟ್ರಿಗೆ ಅಂತಲೇ ಕೂತ್ಕೊಂಡು ನೋಡಬೇಕು, ನೀವು ಥಿಯೇಟ್ರಿಗೆ ಬರಬೇಕು. ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಂದು ಕಸ ಕೊಡಿಸೋ ರೋಲ್ ಕೊಟ್ಟಿದ್ರು ಮಾಡಿಬಿಡ್ತಿದ್ದೆ ಸರಿ, ಸಿನಿಮಾದಲ್ಲ ಸಕ್ಕತ್ತಾಗಿದೆ. ಏನಪ್ಪ 1 ಲೈನಾ? 1 ಲಕ್ಷ ನಿಮಗೆ ಕೊಡ್ತೀನಿ, ನಗದೆ ಹಂಗೆ ಕೂತ್ಕೋಬೇಕು ಸಿನಿಮಾದಲ್ಲಿ, ಆಗತ್ತಾ? ಅಣ್ಣಯ್ಯ ನಿಂಗೆ ನಿಜ ಒಳ್ಳೇದಾಗಬೇಕು. ನೀನು ಆ್ಯಕ್ಚುಲಿ ನವೀನಣ್ಣ ಆ್ಯಕ್ಟಿಂಗೇ ಮಾಡಿಲ್ಲ, ಅದರಲ್ಲಿ ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಗೊತ್ತಾ. ಆಮೇಲೆ ನಮ್ಮ ಹೀರೋಯಿನ್ ಬನ್ನಿ ಪ್ಲೀಸ್, ಹೊಸ ಪರಿಚಯ. ವಾವ್, ಬ್ಯೂಟಿಫುಲ್. ನೋಡೋಕ್ಕೂ ಅಷ್ಟೇ ಮುದ್ದಾಗಿದ್ದಾರೆ. ಆ್ಯಂಡ್ ಇಬ್ಬರು ಒಳ್ಳೆ ಪೇರು. ಮುಂದಿನ ಸಿನಿಮಾಗಳು ಮಾಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್.